that are recorded in the double entry system of bookkeeping. So double entry system of bookkeeping ಅಲ್ಲಿ ಡೆಬಿಟ್ ಮತ್ತು ಕ್ರೆಡಿಟ್ ಎಂಟ್ರೀಸ್ ರೆಕಾರ್ಡ್ ಮಾಡುವ ಒಂದು ಕಾನ್ಸೆಪ್ಟ್ ಬಗ್ಗೆ ಈಗ ನಾವು ನೋಡೋಣ. ಆಕ್ಚುಲಿ ವಾಟ್ ಆರ್ ಡೆಬಿಟ್ ಅಂಡ್ ವಾಟ್ ಈಸ್ ಕ್ರೆಡಿಟ್? ಲೆಟ್ ಅಸ್ ಸಿ. ಸೊ ಡೆಬಿಟ್ ಅಂದ್ರೆ ಏನು ಅಂಡ್ ಕ್ರೆಡಿಟ್ ಅಂದ್ರೆ ಏನು ಈಗ ನಾವು ಚೆಕ್ ಮಾಡೋಣ. ಸಿ, in double entry system, debit and credit entries are made in the account ledgers to show the changes and to record the changes that are taken place in the values due to the business transactions. So business transactions ಇಂದ ಏನೆಲ್ಲ ಚೇಂಜಸ್ ಆಗಿದೆ ವ್ಯಾಲ್ಯೂಸ್ ಅಲ್ಲಿ, ಅಸೆಟ್ಸ್ ಆಗ್ಬೋದು ಅಥವಾ ಲಯಬಿಲಿಟೀಸ್ ಆಗ್ಬೋದು ಅಥವಾ ರೆವಿನ್ಯೂ ಎಕ್ಸ್ಪೆಂಡಿಚರ್ ಆಗ್ಬೋದು ಅಥವಾ ಇನ್ಕಮ್ಸ್ ಆಗ್ಬೋದು. ಸೊ ಏನು ವ್ಯಾಲ್ಯೂಸ್ ಅಲ್ಲಿ ಚೇಂಜಸ್ ಆಗಿದೆ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಇಂದ ಅನ್ನೋದನ್ನ ರೆಕಾರ್ಡ್ ಮಾಡೋದಕ್ಕಾಗಿ ಡಬಲ್ ಎಂಟ್ರಿ ಸಿಸ್ಟಮ್ ಬುಕ್ ಕೀಪಿಂಗ್ ಅಲ್ಲಿ ಡೆಬಿಟ್ ಮತ್ತೆ ಕ್ರೆಡಿಟ್ ಎಂಟ್ರೀಸ್ ಅನ್ನ ನಾವು ಕಾಣಬಲ್ಲೆವು. ಸೊ ಡೆಬಿಟ್ ಮತ್ತೆ ಕ್ರೆಡಿಟ್ ಎಂಟ್ರೀಸ್ ಅನ್ನ ಏನಕ್ಕೆ ಮಾಡ್ತೀವಿ ಅಂದ್ರೆ ಟು ರೆಕಾರ್ಡ್ ದ ಚೇಂಜಸ್ ಇನ್ ದಿ ವ್ಯಾಲ್ಯೂಸ್ ದಟ್ ಆರ್ ಟೇಕನ್ ಪ್ಲೇಸ್ ಡ್ಯೂ ಟು ದಿ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಇಂದ ಆಗಿರುವಂತಹ ಒಂದು ಚೇಂಜಸ್ ಏನಿದೆ, ವ್ಯಾಲ್ಯೂಸ್ ಅಲ್ಲಿ ಏನ್ ಚೇಂಜಸ್ ಆಗಿದೆಯೋ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಇಂದ ಅವನ್ನ ರೆಕಾರ್ಡ್ ಮಾಡುವ ಒಂದು ದೃಷ್ಟಿಯಿಂದ ಈ ಡೆಬಿಟ್ ಮತ್ತೆ ಕ್ರೆಡಿಟ್ ಎಂಟ್ರೀಸ್ ಅನ್ನ ನಾವು ಕಾಣ್ತೀವಿ. ಏನಿದು ಡೆಬಿಟ್ ಅಂದ್ರೆ, ಸಿ ಡೆಬಿಟ್ ಅನ್ನೋದನ್ನ ನಾವು ಅಬ್ರಿವೇಟೆಡ್ ಆಗಿ ಡೆಟಾರ್ ಅಂತ ಮತ್ತೆ ಕ್ರೆಡಿಟ್ ಅನ್ನ ಅಬ್ರಿವೇಟೆಡ್ ಫಾರ್ಮ್ ಅಲ್ಲಿ ಸಿಆರ್ ಅಂತ ನಾವು ರೆಕಾರ್ಡ್ ಮಾಡ್ತೀವಿ. ವಾಟ್ ಆಕ್ಚುಲಿ ಡೆಬಿಟ್? ಸಿ, this debit, the word is taken from the Latin word called debitum, which means what we will receive. So ನಾವು ಏನನ್ನ ಪಡಿತೀವಿ ಅನ್ನೋದನ್ನ ವ್ಯಕ್ತಪಡಿಸೋದಕ್ಕೆ ಡೆಬಿಟ್ ಅನ್ನೋದನ್ನ ನಾವು ಉಪಯೋಗಿಸ್ತೀವಿ. ಅದೇ ರೀತಿ ಇಟ್ಸ್ ಲೈಕ್ ಎ ಡೆಸ್ಟಿನೇಷನ್ ಅಂತ ಹೇಳ್ಬೋದು, ಬಿಕಾಸ್ ಹೂ ಎಂಜಾಯ್ಸ್ ದಿ ಬೆನಿಫಿಟ್ ವಿಲ್ ಬಿ ಡೆಬಿಟೆಡ್. ಸೊ ಯಾರು ಬೆನಿಫಿಟ್ ಅನ್ನ ಪಡಿತಾರೋ ಆ ವ್ಯಕ್ತಿನಲ್ಲಿ ಡೆಟಾರ್ ಅಂತ ಕರಿತೀವಿ, ಅಥವಾ ಆ ಒಂದು ಅಕೌಂಟ್ಗೆ ಡೆಬಿಟ್ ಎಂಟ್ರಿನ ಮಾಡ್ತೀವಿ. ಸೊ ಡೆಬಿಟ್ ಎಂಟ್ರಿನ ಆ ಒಂದು ಅಕೌಂಟ್ಗೆ ಮಾಡ್ತೀವಿ. ಅದೇ ರೀತಿ ವಾಟ್ ಈಸ್ ಕ್ರೆಡಿಟ್? ಕ್ರೆಡಿಟ್ ಈಸ್ ಟೇಕನ್ ಫ್ರಮ್ ದಿ ಲ್ಯಾಟಿನ್ ವರ್ಡ್ ಕ್ರೆಡರ್, ವಿಚ್ ಮೀನ್ಸ್ ವಾಟ್ ವಿ ವಿಲ್ ಹ್ಯಾವ್ ಟು ಪೇ. ಸೊ ನಾವು ಏನನ್ನ ಪೇ ಮಾಡಬೇಕಾಗಿದೆ ಅನ್ನೋದನ್ನ ವ್ಯಕ್ತಪಡಿಸೋದಕ್ಕೆ ಕ್ರೆಡಿಟ್ ಅನ್ನೋ ವರ್ಡ್ ಅನ್ನ ಬಳಸ್ತೀವಿ. ಇಟ್ಸ್ ಎ ಸೋರ್ಸ್ ಅಂತ ಹೇಳ್ಬೋದು, ಬಿಕಾಸ್ ಹೂ ಸ್ಯಾಕ್ರಿಫೈಸ್ ಫಾರ್ ದ ಬೆನಿಫಿಟ್. ದಟ್ ಮೀನ್ಸ್ ಯಾರು ಬೆನಿಫಿಟ್ಗೋಸ್ಕರ ಸಮಥಿಂಗ್ ವ್ಯಾಲ್ಯೂನ ಅಥವಾ ಸಮಥಿಂಗ್ ಏನಾದರೂ ಸ್ಯಾಕ್ರಿಫೈಸ್ ಮಾಡ್ತಾರೋ ಅವ್ರನ್ನ ಇಲ್ಲಿ ಕ್ರೆಡಿಟ್ ಅನ್ನೋ ಒಂದು ಪದದಿಂದ ನಾವು ಸೂಚಿಸ್ತೀವಿ. ಸೊ ಈ ರೀತಿ ವಾಟ್ ಬೆನಿಫಿಟ್ ಯು ಆರ್ ಗೋಯಿಂಗ್ ಟು ರಿಸೀವ್ ವಿಲ್ ಬಿ ಡಿನೋಟೆಡ್ ಬೈ ಡೆಬಿಟ್, ಅಂಡ್ ವಾಟ್ ಯು ಆರ್ ಗೋಯಿಂಗ್ ಟು ಪೇ ಫಾರ್ ದ ಬೆನಿಫಿಟ್ ದಟ್ ವಿಲ್ ಬಿ ಡಿನೋಟೆಡ್ ಬೈ ಕ್ರೆಡಿಟ್. ಸೊ ನಾವು ಏನನ್ನ ಸ್ವೀಕರಿಸ್ತೀವಿ, ಯಾವ ಬೆನಿಫಿಟ್ ಅನ್ನ ಪಡಿತೀವಿ ಅನ್ನೋದನ್ನ ವ್ಯಕ್ತಪಡಿಸೋದಕ್ಕೆ ಡೆಬಿಟ್ ಅನ್ನೋ ಒಂದು ಪದವನ್ನ ಬಳಸ್ತೀವಿ. ಮತ್ತೆ ನಾವು ಏನನ್ನ ಕೊಡ್ಬೇಕಾಗಿದೆ ಅಂದ್ರೆ ನಾವು ಪಡೆಯುವಂತ ಬೆನಿಫಿಟ್ಗೆ ನಾವು ಏನನ್ನ ಕೊಡ್ಬೇಕಾಗಿದೆಯೋ ಅನ್ನೋದನ್ನ ಸೂಚಿಸೋದಕ್ಕೆ ಕ್ರೆಡಿಟ್ ಅನ್ನೋ ಒಂದು ಟರ್ಮ್ ಅನ್ನ ಬಳಸ್ತೀವಿ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಈಚ್ ಟ್ರಾನ್ಸಾಕ್ಷನ್ಸ್ ಡೆಬಿಟ್ ಎಂಟ್ರೀಸ್ ಮಸ್ಟ್ ಈಕ್ವಲ್ ಇಟ್ಸ್ ಕ್ರೆಡಿಟ್ ಎಂಟ್ರೀಸ್. ಪ್ರತಿ ಟ್ರಾನ್ಸಾಕ್ಷನ್ ಇರುವಂತಹ ಡೆಬಿಟ್ ಎಂಟ್ರಿ ಏನಿದೆ ಅದು ಅದರ ಒಂದು ಕ್ರೆಡಿಟ್ ಎಂಟ್ರಿಗೆ ಸರಿಸಮವಾಗಿರುತ್ತೆ. ದಟ್ ಈಸ್ ವಾಟ್ ವಿ ಹ್ಯಾವ್ ಸ್ಟಡಿಡ್ ಇನ್ ದಿ ಡಬಲ್ ಎಂಟ್ರಿ ಸಿಸ್ಟಮ್ ಆಫ್ ಬುಕ್ ಕೀಪಿಂಗ್. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ದ ಸೋರ್ಸ್ ಅಕೌಂಟ್ ಫಾರ್ ದರ್ ಟ್ರಾನ್ಸಾಕ್ಷನ್ ಈಸ್ ಕ್ರಿಯೇಟೆಡ್ ಅಂಡ್ ಡೆಸ್ಟಿನೇಷನ್ ಅಕೌಂಟ್ ವಿಲ್ ಬಿ ಡೆಬಿಟೆಡ್. ಸೊ ಸೋರ್ಸ್ ಅಕೌಂಟ್ ಏನಿದೆ, ಸೊ ಆ ಅಕೌಂಟ್ ಅನ್ನ ಇಲ್ಲಿ ನಾವು ಕ್ರಿಯೇಟ್ ಮಾಡ್ತೀವಿ, ಅಂಡ್ ಡೆಸ್ಟಿನೇಷನ್ ಅಕೌಂಟ್ ಏನಿದೆ ಅದನ್ನ ಇಲ್ಲಿ ನಾವು ಡೆಬಿಟ್ ಮಾಡ್ತೀವಿ. ಟು ಸಮ್ ಅಪ್, ಡೆಬಿಟ್ ಇಸ್ ನಥಿಂಗ್ ಬಟ್ what the benefit that you are going to receive, and credit is nothing but for what benefit that you have received, how much amount you are going to pay or what you are going to pay. So that is called credit. So ಏನನ್ನ ಇಸ್ಕೊಳ್ಳೋದಕ್ಕೆ ನೀವು ಹೋಗ್ತಿದ್ದೀರೋ ಅದು ಇಸ್ಕೋಬೇಕು ಅಂದ್ರೆ you have to pay something. So what you are going to pay something, that must be taken as credit. So these are about debit and credit aspects. And most importantly, while preparing the ledger account, we can observe debit will be on the left hand side and credit will be on the right hand side. ಸೊ ನೀವು ಲೆಡ್ಜರ್ ಅಕೌಂಟ್ ಅನ್ನ ಮಾಡುವಂತ ಸಂದರ್ಭದಲ್ಲಿ ಇಲ್ಲಿ ನೀವು ಗಮನಿಸಬೇಕು, ಡೆಬಿಟ್ ಅನ್ನೋದು ಆಲ್ವೇಸ್ ಆನ್ ದಿ ಲೆಫ್ಟ್ ಹ್ಯಾಂಡ್ ಸೈಡ್ ಇರುತ್ತೆ ಅಂಡ್ ಕ್ರೆಡಿಟ್ ಅನ್ನೋದು ಆಲ್ವೇಸ್ ಆನ್ ದಿ ರೈಟ್ ಹ್ಯಾಂಡ್ ಸೈಡ್ ಇರುತ್ತೆ. ಸೊ ದಟ್ ಮಸ್ಟ್ ಬಿ ಟೇಕನ್ ಕೇರ್ ಆಫ್ ವೈಲ್ ರೆಕಾರ್ಡಿಂಗ್ and preparing the ledger account. Here debit represents the source account and credit represents the destination account. So debit ಅನ್ನೋದು ಸೋರ್ಸ್ ಅನ್ನ ತೋರಿಸುತ್ತೆ ಮತ್ತೆ ಕ್ರೆಡಿಟ್ ಅನ್ನೋದು ಡೆಸ್ಟಿನೇಷನ್ ಅಂದ್ರೆ ಎಲ್ಲಿಗೆ ಹೋಗ್ತಿದೆ ಅನ್ನೋದನ್ನ ತೋರಿಸುತ್ತೆ. Now let us have a look on golden rules of debit and credit. So debit ಮತ್ತೆ credit ಗೆ ಸಂಬಂಧಪಟ್ಟಂತೆ ಅಕೌಂಟಿಂಗ್ ರೂಲ್ಸ್ ಏನಿದೆ ಅನ್ನೋದನ್ನ ಈಗ ನಾವು ನೋಡೋಣ. ಅದನ್ನ ಪಾಪ್ಯುಲರ್ ಆಗಿ ಗೋಲ್ಡನ್ ರೂಲ್ಸ್ ಆಫ್ ಡೆಬಿಟ್ ಅಂಡ್ ಕ್ರೆಡಿಟ್ ಇನ್ ದಿ ಡಬಲ್ ಎಂಟ್ರಿ ಸಿಸ್ಟಮ್ ಆಫ್ ಬುಕ್ ಕೀಪಿಂಗ್ ಅಂತ ಕರಿತೀವಿ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ದೀಸ್ ರೂಲ್ಸ್ ಆರ್ ಅಕಾರ್ಡಿಂಗ್ ಟು ಟ್ರೆಡಿಷನಲ್ ಅಪ್ರೋಚ್. ಸೊ ಟ್ರೆಡಿಷನಲ್
ಅಪ್ರೋಚ್ ಪ್ರಕಾರ ಇದನ್ನ ನಾವು ಹೇಳ್ತಾ ಇದ್ದೀವಿ. ಸೊ ಟ್ರೆಡಿಷನಲ್ ಅಪ್ರೋಚ್ ಪ್ರಕಾರ ಏನ್ ಗೋಲ್ಡನ್ ರೂಲ್ಸ್ ಇದೆ ಅನ್ನೋದನ್ನ ಈಗ ನಾವು ನೋಡೋಣ. ಸೊ ಯು ಕುಡ್ ಸಿ ಓವರ್ ದ ಸ್ಕ್ರೀನ್ ವಿತ್ ರಿಗಾರ್ಡ್ ಟು ಪರ್ಸನಲ್ ಅಕೌಂಟ್ಗೆ ಸಂಬಂಧಪಟ್ಟಂತೆ ಡೆಬಿಟ್ ಇಸ್ ದ ರಿಸೀವರ್ ಅಂಡ್ ಕ್ರೆಡಿಟ್ ಇಸ್ ದ ಗಿವರ್. ಸೊ ಡೆಬಿಟ್ ಅನ್ನೋನು ಯಾರಂದ್ರೆ ರಿಸೀವ್ ಮಾಡ್ಕೊಳ್ಳುವಂತ ವ್ಯಕ್ತಿ, ಕ್ರೆಡಿಟ್ ಅನ್ನೋ ವ್ಯಕ್ತಿ ಯಾರು ಅಂದ್ರೆ ಯಾರು ಕೊಡ್ತಾರೋ ಅವ್ರನ್ನ ಇಲ್ಲಿ ನಾವು ಕ್ರೆಡಿಟ್ ಅಂತ ಕರಿತೀವಿ ಆಸ್ ಪರ್ ದಿ ಪರ್ಸನಲ್ ಅಕೌಂಟ್. That means the person who is going to receive the value will be called as debtor, and the person who is going to pay or who is going to give the value will be called as creditor. So ಯಾವ ವ್ಯಕ್ತಿ ಬೆನಿಫಿಟ್ಸ್ ಅನ್ನ ಅಥವಾ ವ್ಯಾಲ್ಯೂ ಅನ್ನ ಪಡಿತಾನೋ, ಇಸ್ಕೊಂತಾನೋ, ರಿಸೀವ್ ಮಾಡ್ಕೊಂತಾನೋ ಆ ವ್ಯಕ್ತಿನಲ್ಲಿ ನಾವು ಡೆಟಾರ್ ಅಂತ ಕರಿತೀವಿ. ಅಂಡ್ ಯಾವ ವ್ಯಕ್ತಿ ಆ ಬೆನಿಫಿಟ್ಸ್ ಅನ್ನ ಕೊಡ್ತಾನೋ ಅಥವಾ ಆ ವ್ಯಾಲ್ಯೂ ಅನ್ನ ಪೇ ಮಾಡ್ತಾನೋ ಸೊ ಅಂತ ವ್ಯಕ್ತಿನ ಇಲ್ಲಿ ನಾವು ಕ್ರೆಡಿಟರ್ ಅಂತ ಕರಿತೀವಿ. ಸೊ ದಿಸ್ ಆಲ್ ಅಬೌಟ್ personal account rules. That is, in the personal account we could state debit the receiver and credit the giver. And with respect to real account, what are the rules? So real account ಅಲ್ಲಿ ಏನ್ ರೂಲ್ಸ್ ಇದೆ ಅನ್ನೋದನ್ನ ಈಗ ನಾವು ನೋಡೋಣ. So in case of real account, debit what comes in and credit what goes out. That means what are all the things that are coming in is known as debit, and what are all the things that are going out, they are called as credit. ಸೊ ಏನೆಲ್ಲ ನಮಗೆ ಸಂಸ್ಥೆ ಒಳಗಡೆ ಬರುತ್ತಿದೆ ಅನ್ನೋದನ್ನ ನಾವು ಇಲ್ಲಿ ಡೆಬಿಟ್ ಆಗಿ ಸೂಚಿಸ್ತೀವಿ. ಏನೆಲ್ಲ ನಮ್ಮ ಸಂಸ್ಥೆಯಿಂದ ಔಟ್ಸೈಡ್ ಹೋಗ್ತಿದೆಯೋ ಅಂತವನ್ನ ಇಲ್ಲಿ ನಾವು ಕ್ರೆಡಿಟ್ ಇಂದ ಸೂಚಿಸ್ತೀವಿ. ಸೊ ವಿ ಕುಡ್ ಸೇ what are all the things that are coming in will be shown as debit, and what are all the things that are going outside of the business concern will be shown as credit under real accounts. So with regard to nominal account, what are the rules? ಸೊ ನಾಮಿನಲ್ ಅಕೌಂಟ್ಸ್ಗೆ ಸಂಬಂಧಪಟ್ಟಂತೆ ಏನೆಲ್ಲ ರೂಲ್ಸ್ ಇದೆ ಅನ್ನೋದನ್ನ ಈಗ ನಾವು ನೋಡಿದ್ರೆ, ಸೊ ಯು ಕುಡ್ ಸಿ ಓವರ್ ದ ಸ್ಕ್ರೀನ್ ಇನ್ ಕೇಸ್ ಆಫ್ ನಾಮಿನಲ್ ಅಕೌಂಟ್, ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಅಂಡ್ ಲಾಸಸ್ ಅಂಡ್ ಕ್ರೆಡಿಟ್ ಆಲ್ ಇನ್ಕಮ್ಸ್ ಅಂಡ್ ಗೈನ್ಸ್. ಸೊ ಡೆಬಿಟ್ comprises all the expenses and losses in case of nominal account, and credit comprises of all the incomes and gains in case of the nominal accounts. ಸೊ ಏನೆಲ್ಲ ಎಕ್ಸ್ಪೆನ್ಸಸ್ ಅಥವಾ ಲಾಸಸ್ ಇದೆಯೋ ಅವನ್ನ ಇಲ್ಲಿ ಡೆಬಿಟ್ ಎಂಟ್ರಿ ಆಗಿ ರೆಕಾರ್ಡ್ ಮಾಡ್ತೀವಿ, ಅಂಡ್ ಏನೆಲ್ಲ ಇನ್ಕಮ್ಸ್ ಮತ್ತೆ ಗೈನ್ಸ್ ಇದೆಯೋ ಅವನ್ನ ನಾಮಿನಲ್ ಅಕೌಂಟ್ ಅಲ್ಲಿ ಕ್ರೆಡಿಟ್ ಐಟಮ್ಸ್ ಆಗಿ ತೋರಿಸ್ತೀವಿ ಅಥವಾ ಕ್ರೆಡಿಟ್ ಎಂಟ್ರೀಸ್ ಆಗಿ ಅದನ್ನ ರೆಕಾರ್ಡ್ ಮಾಡ್ತೀವಿ. ಸೊ ಲೈಕ್ ದಿಸ್ ವಿ ಕ್ಯಾನ್ ಸಿ ದಿ ಗೋಲ್ಡನ್ ರೂಲ್ಸ್ ಆಫ್ ಡೆಬಿಟ್ ಅಂಡ್ ಕ್ರೆಡಿಟ್. ಸೊ ಡೆಬಿಟ್ ಮತ್ತೆ ಕ್ರೆಡಿಟ್ಗೆ ಸಂಬಂಧಪಟ್ಟಂತ ಒಂದು ಅಕೌಂಟಿಂಗ್ ರೂಲ್ಸ್ ಅನ್ನ ನಾವು ಈ ರೀತಿ ಕಾಣಬಹುದು. ಟು ಸಮ್ ಅಪ್, ಇನ್ ಕೇಸ್ ಆಫ್ ಪರ್ಸನಲ್ ಅಕೌಂಟ್ we could say debit the receiver and credit the giver. That means debit is going to receive and credit is going to give. That means the person who is going to receive the benefits is known as a receiver, and will be, and that entry must be taken as debit entry, and the person who is going to give that aspect will be recorded as credit aspect, and it should be shown as credit entry in case of personal account. With regard to real account, we could say real account ಅಲ್ಲಿ ಏನಾಗುತ್ತೆ, ಏನೆಲ್ಲ ಸಂಸ್ಥೆ ಒಳಗಡೆ ಬರ್ತಿದೆಯೋ ದಟ್ ಮಸ್ಟ್ ಬಿ ಶೋನ್ ಆಸ್ ಡೆಬಿಟ್ ಎಂಟ್ರಿ, ಏನೆಲ್ಲ ಸಂಸ್ಥೆಯಿಂದ ಆಚೆಗೆ ಹೋಗ್ತಿದೆಯೋ ದಟ್ ಮಸ್ಟ್ ಬಿ ಶೋನ್ ಆಸ್ ಕ್ರೆಡಿಟ್ ಎಂಟ್ರಿ. ಅಂಡ್ ಇನ್ ಕೇಸ್ ಆಫ್ ನಾಮಿನಲ್ ಅಕೌಂಟ್ ವಿಷಯಕ್ಕೆ ಬಂದಾಗ ಏನೆಲ್ಲ ಎಕ್ಸ್ಪೆನ್ಸಸ್ ಅಂಡ್ ಲಾಸಸ್ ಇದೆಯೋ ದಟ್ ಮಸ್ಟ್ ಬಿ ಶೋನ್ ಆಸ್ ಡೆಬಿಟ್ ಎಂಟ್ರಿ, ಅಂಡ್ ಏನೆಲ್ಲ ಇನ್ಕಮ್ಸ್ ಅಂಡ್ ಗೇನ್ಸ್ ಇದೆಯೋ ದಟ್ ಮಸ್ಟ್ ಬಿ ಶೋನ್ ಆಸ್ ಕ್ರೆಡಿಟ್ ಎಂಟ್ರಿ. So these are the important rules as per the traditional approach of accounting system.